ಕೆಲಸ ಮಾಡೋಕ್ಕಾಗಲಿ ಮತ್ತೊಂದಕ್ಕಾಗಲಿ ಹೋಗ್ಲಿಕ್ಕೆ ತೊಂದರೆ ಒಂದಲ್ಲ. ಈಗ ನಮ್ಮ ಈ ಏರಿಯಾದಲ್ಲೇ ಸುತ್ತ ಅರಳ್ಳಿ ಹೋಬಳಿಲಿ ಸುಮಾರು ಸಾವುಗಳು ಅನುಭವಿಸ್ತು. ಏನು ಮಾಡ್ತಾರೆ, ಡಿ ಸಿ ಬರ್ತಾರೆ, ಮಿನಿಸ್ಟ್ರು ಬರ್ತಾರೆ, ಹೋಗ್ತಾರೆ, 20 ಲಕ್ಷ ಪರಿಹಾರ ಕೊಡ್ತಾರೆ, ಪರಿಹಾರಕ್ಕೆ ಮುಗಿದೋಯ್ತು. ಕಾಯಂ ಪರಿಹಾರ ಅನ್ನೋದನ್ನು ನಮ್ಮ ಜನಪ್ರತಿನಿಧಿಗಳಾಗಲಿ, ಮಲೆನಾಡು ಭಾಗದ ಜನಪ್ರತಿನಿಧಿಗಳಾಗಲಿ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಏನು ಜನಪ್ರತಿನಿಧಿಗಳಿದ್ದಾರೆ ಮಲೆನಾಡು ಭಾಗದ ಶಾಸಕರಾಗಲಿ ಮತ್ತೊಬ್ಬರಾಗಲಿ, ಇವರು ಇದಕ್ಕೆ ಸೂಕ್ತ ಪರಿಹಾರವನ್ನು ಒಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇದನ್ನು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಮತ್ತು ಬಡ ರೈತರು ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿ ನಾವು ಈ ಸಭೆಯನ್ನು ಏರ್ಪಡಿಸಿ ತಾವುಗಳು ಕೂಡಲೇ ಪರಿಹಾರ ಒದಗಿಸ್ಕೊಡ್ಬೇಕು ಅಂತೇಳಿ ಕೇಳ್ಕಂತ ಇನ್ನು ಮುಂದೆ DFO ಬರೋದು, ಚೆಕ್ ಕೊಡೋದು, ಹೋಗೋದು ಇದೇ ಶಾಶ್ವತ ಪರಿಹಾರವಾ? ಜೀವಕ್ಕೆ ಬೆಲೆ ಇಲ್ವಾ? ದಯಮಾಡಿ ಇದಕ್ಕೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಅಂತ ಅಲ್ಲಿ ನಾನು ಸರ್ಕಾರದಲ್ಲಿ ಮತ್ತು ಜನಪ್ರತಿನಿಧಿಗಳು ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. KG ಕುಮಾರ್ ಅಂತೇಳಿ ಬೇಲೂರು TAPCMS ಮಾಜಿ ಅಧ್ಯಕ್ಷರು. ಏನಾಗಿದೆ, ನಮ್ಮ ಕಣಗುಪ್ಪೆ ಗ್ರಾಮದಲ್ಲಿ ಇನ್ನೂ ಒಂದು ವರ್ಷ ತುಂಬಿಲ್ಲ, 2ನೇ ಸಾವು. ಮತ್ತೆ ಹಿಂದೆ ಒಂದು 6-7 ತಿಂಗಳ ಹಿಂದೆ ದೇವಮ್ಮ ಅಂತಕ್ಕಂಥ ಒಂದು ಮಹಿಳೆಯನ್ನ ಆನೆ ತುಳಿದು ಸಾಯಿಸಿದ್ದು. ಇವತ್ತು ರಾಜಶೇಖರ್ ಅಂತಕ್ಕಂಥವ್ರನ್ನ ಒಬ್ಬ ರೈತರನ್ನ ತುಳಿಸಿ ಸಾಯಿಸಿದೆ. ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿಯಿಂದ ಇವತ್ತು ಯಾವುದೇ ರೈತರು ಬದುಕುವ ರೀತಿಯಲ್ಲಿಲ್ಲ. ಇವತ್ತು ರೈತರ ಜೀವಕ್ಕೆ ಬೆಲೆ ಇಲ್ಲ ಅನ್ನೋದಕ್ಕೆ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರ ಬೇಜವಾಬ್ದಾರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕೆ ETF ಇವರು ಕಳಿಸ್ತಾರೆ, ಅವ್ರು ಎಲ್ಲೋ ಬೇಕಾಬಿಟ್ಟಿ ತಪ್ಪು ಮಾಹಿತಿಯನ್ನ ಮೇನ್ ರೋಡ್ ನಲ್ಲಿ ಆನೆಗಳಿದಾವೆ, ಎಚ್ಚರಿಕೆ ಅಂತ ಹೇಳ್ಕೊಂಡು ಹೋಗೋದು ಬಿಟ್ರೆ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಇಂಥ ಕಡೆ ಆನೆ ಇದೆ ಅಂತಕ್ಕಂಥ ಮಾಹಿತಿಯನ್ನ ಕೊಡೋದಿಲ್ಲ. ಆಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ತರ ಆನೆ ತುಣಿದು ಸತ್ತ ಮೇಲೆ ಬರ್ತಾರೆ ಹೊರತು ಮೊದಲು ಬಂದು ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ವಹಿಸೋದಿಲ್ಲ. ನಾವು ಅನೇಕ ಬಾರಿ ಈ ಮೊನ್ನೆ 1-2 ತಿಂಗಳ ಹಿಂದೆ ತಮಗೆ ಪತ್ರಕರ್ತರು ತಮಗೆ ಗೊತ್ತಿರೋ ಹಾಗೆ 1-2-3 ತಿಂಗಳ ಹಿಂದೆ ನಾವು ಒಂದು ದೊಡ್ಡ ಸ್ಟ್ರೈಕ್ ಅನ್ನು ಮಾಡಿದ್ದು. ಅರಳ್ಳಿ ಬೇಲೂರು ರಸ್ತೆ ತಡೆದು ಸ್ಟ್ರೈಕ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೊಂದು ಸಾವು ಈ ಭಾಗದಲ್ಲಿ ಆಗಬಾರ್ದು ಅಂತಕ್ಕಂಥ ಮನವಿಯನ್ನ ಮಾಡಿ ದೊಡ್ಡ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ದು. ನಮ್ಮ ತಾಲೂಕು ಮತ್ತು ಹೋಬಳಿ ಬೆಳೆಗಾರ ಸಂಘದವರು ಅನೇಕ ತಾಲೂಕಿನ 2-3 ಕಡೆ ದೊಡ್ಡ ಹೋರಾಟ ಮಾಡಿದ್ರು ಕೂಡ ಅರಣ್ಯ ಇಲಾಖೆ ಯಾವೊಬ್ಬ ಅಧಿಕಾರಿ, ಮಂತ್ರಿ ಕೂಡ ಯಾರು ಸಾಯ್ಲಿ ಅವ್ರಿಗೇನು ಬೇಜವಾಬ್ದಾರಿ, ಏನು ಕಿಂಚಿತ್ತು ಕಾಳಜಿ ಇಲ್ಲ, ಜನರ ಬಗ್ಗೆ ಜೀವಕ್ಕೆ ಬೆಲೆ ಇಲ್ಲ ಅನ್ನೋಂಗೆ ಆಗಿದೆ ಈ ಸರ್ಕಾರದಲ್ಲಿ. ಈ ಸರ್ಕಾರದ ಬೇಜವಾಬ್ದಾರಿ ತಂದಿಂದ ಇವತ್ತು ಈ ಒಂದು ಸಾವಾಗಿದೆ. ದಯಮಾಡಿ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿ ಮಾಡೋದು, ನಮ್ಮ ಗ್ರಾಮ ಮತ್ತು ಈ ಸುತ್ತಮುತ್ತಲ ಭಾಗದಲ್ಲಿ ಇದು ಕೊನೆ ಸಾವಾಗಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳು ಸ್ಥಳಾಂತರ ಆಗಬೇಕು. ದಯಮಾಡಿ ಮುಂದೆ ಯಾವುದೇ ರೀತಿ ಸಾವಾಗದ ರೀತಿಯಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು. ಇವತ್ತು ಅರಣ್ಯ ಮಂತ್ರಿ, ನಾವು ಕಣಗುಪ್ಪೆ ಕೂಡ ಕರ್ನಾಟಕದಲ್ಲಿ ಅರಣ್ಯ ಮಂತ್ರಿ ಯಾಕೆ ಕಣಗುಪ್ಪೆಗೆ ಬರಬಾರ್ದು? ಇಂಥ ಒಬ್ಬ ಮನುಷ್ಯನ ಜೀವವಾದ್ರೂ ಕೂಡ ಜೀವಕ್ಕೆ ಬೆಲೆ ಇಲ್ವಾ? ಅರಣ್ಯ ಮಂತ್ರಿ ಕೂಡಲೇ ಸ್ಥಳಕ್ಕೆ ಬರಬೇಕು. ಸಂಜೆ ರಾತ್ರಿ ಆದ್ರೂ ಕೂಡ ನಾವು ಬಾಡಿ ಎತ್ತಲಿಕ್ಕೆ ಬಿಡೋದಿಲ್ಲ. ಅರಣ್ಯ ಮಂತ್ರಿ ಬರಬೇಕು, DFO ಅವ್ರು ಬರಬೇಕು, ACF ಅವ್ರು ಬರಬೇಕು, DC SP ಎಲ್ಲರೂ ಕೂಡ ಸಂಬಂಧಪಟ್ಟವರೆಲ್ಲರೂ ಬಂದು ಸೂಕ್ತ ಭರವಸೆನ ಆನೆಯನ್ನ ಸ್ಥಳಾಂತರ ಮಾಡ್ತಕ್ಕಂಥದ್ದು, ಮುಂದೆ ಈ ಭಾಗದಲ್ಲಿ ಯಾವುದೇ ರೀತಿ ಸಾವು ನೋವು ಆಗದ ನೋಡ್ಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟ ನಂತರ ನಾವು ಬಾಡಿ ಎತ್ತಕ್ಕೆ ಬಿಡ್ತೀವಿ. ಅದುವರೆಗೆ ಯಾವುದೇ ಕಾರಣಕ್ಕೂ ಬಾಡಿ ಎತ್ತಿದಲ್ಲ, ಬಾಡಿ ಎತ್ತರಕ್ಕೆ ಅವರು ಬಾಡಿ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ ಅಂತೇಳಿ ಅರಳ್ಳಿ ಕರ್ನಾಟಕ ಕಬ್ಬೆ ಬೆಳೆ ಸಂಘದ ಮಾಜಿ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಕಣಗುಪ್ಪೆ ಗ್ರಾಮದಲ್ಲಿ ಇಲ್ಲೇ ಪಕ್ಕದಲ್ಲಿ ತೋಟ ಇದೆ, 100 ಮೀಟರ್ ದೂರದಲ್ಲಿ ತೋಟ ಇದೆ. ಆ ತೋಟಕ್ಕೆ ಲಿಂಡನ್ ಹಚ್ಚಕ್ಕೆ ಅಂತೇಳಿ ನೀರು ಸಪ್ಲೈ ಮಾಡಕ್ಕೆ ಅಂತೇಳಿ ಹೋಗಿದ್ದಾರೆ. ಹೋದ ತಕ್ಷಣ ಇಲ್ಲಿ ಅರಣ್ಯ ಇಲಾಖೆದು ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಏನೀಗ 7 ಕಾಲಲ್ಲಿ ಆಗಿದೆ. ಆ ರಾಜಶೇಖರ್ ಅಂತವ್ರನ್ನ ಒಂದು ಆನೆ ಅವ್ರನ್ನ ತುಳಿದು ಬಡ್ದು ಕೊಂದಾಕಿದೆ. ಇದಕ್ಕೆ ಯಾವುದೇ ಇದರಲ್ಲಿ ಕಣಗುಪ್ಪೆ ಊರಿನಲ್ಲಿ 2ನೇ ಆಯ್ತು. ಕಳೆದ ವರ್ಷ ಇದೇ ಗ್ರಾಮದಲ್ಲಿ ಒಬ್ಬರು ದೇವಮ್ಮನವ್ರನ್ನ ಮರಣ ಮಾಡ್ತು. ಈ ವರ್ಷ ರಾಜಶೇಖರ್ನವ್ರನ್ನ ಮರಣ ಮಾಡಿದೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ಕಾರಣ? ಏನೇ ಸರ್ಕಾರಕ್ಕೆ ಅರಣ್ಯ ಅಧಿಕಾರಿಗಳಿಗಾಗಿರ್ಲಿ, ಅರಣ್ಯ ಮಂತ್ರಿಗಳಿಗಾಗಿರ್ಲಿ, ಸರ್ಕಾರಕ್ಕಾಗಿರ್ಲಿ, ನಾವು ವಿಧಾನಸೌಧಕ್ಕೆ ಹೋಗಿ ಅವ್ರಿಗೆಲ್ಲ ಸರ್ಕಾರಕ್ಕೆ ಎಲ್ಲ ತರದ ಮಾಹಿತಿನ ನಾವು ಮುಟ್ಟಿಸಿದ್ವಿ. ಆದ್ರೂ ಕೂಡ ಅರಣ್ಯ ಮಂತ್ರಿ ಆಗಿರ್ಲಿ, ಇಲಾಖೆಯರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಏನೇ ಇರ್ತರದಲ್ಲಿ ಯಾವುದೇ ಪರಿಹಾರ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅದಕ್ಕೆ ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಬಾಡಿ ಎತ್ತಕ್ಕೆ ಬಿಡೋದಿಲ್ಲ. ಈಶ್ವರ್ ಖಂಡ್ರೆ ಇಲ್ಲಿ ಬರಬೇಕು, ಈ ಸಮಸ್ಯೆ ಪರಿಹರಿಸ್ಕೊಡ್ಬೇಕು. ಅಲ್ಲಿವರೆಗೂ ಈ ಬಾಡಿ ಎತ್ತಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಈ ಮೂಲಕ ಒತ್ತಾಯ. ಇವತ್ತು ಏನೋ ಕಣಗುಪ್ಪೆಯಲ್ಲಿ ಸಾವಾಗಿದೆ. ಮನೆಯಿಂದ 50 ಮೀಟರ್ ದೂರದಲ್ಲಿ ಆಗಿದೆ. ಅಧಿಕಾರಿಗಳಾಗ್ಲಿ, ಫಾರೆಸ್ಟ್ ಅಧಿಕಾರಿಗಳಾಗ್ಲಿ ಇವ್ರನ್ನ ಗಮನ ಸೆಳೆಯೋದಕ್ಕೋಸ್ಕರ ನಾವು ರಾಷ್ಟ್ರೀಯ ಹೆದ್ದಾರಿನ ತಡೆಗಟ್ಟಿದ್ದು. ಆದ್ರೂ ಇವರು ಏನೋ ಒಂದು ಕ್ರಮ ಕೈಗೊಳ್ಳಲಿಲ್ಲ. ಈ ಭಾಗದಲ್ಲಿ 2ನೇ ಸಾವು, ಇಡೀ ಕಾಫಿ ಬೆಳೆ ನಷ್ಟ ಆಯ್ತು. ಆವಾಗ್ಲೂ ಇವರು ಏನೂ ಸಹ ಕ್ರಮ ಕೈಗೊಳ್ಳಲಿಲ್ಲ. ಈಗ ಮೊನ್ನೆ
ಕೃಷ್ಣ ಬೈರೇಗೌಡರು ಜಲಸ್ಪಂದನೆ ಕಾರ್ಯಕ್ರಮ ಯಾವುದು ಜಲಸ್ಪಂದನೆ ಕಾರ್ಯಕ್ರಮ? ಇದು ರೈತರನ್ನ ಕಾಪಾಡುವಂತ ಇದಾಗಬೇಕು. ನೀವು ಎಲ್ಲ ಕುಂತ್ಕೊಂಡು ಜನಸ್ಪಂದನೆ ಮಾಡಿದ ಅದಕ್ಕೆ ಏನು ಉತ್ತರ ಕೊಡ್ತೀರಿ? ಇದಕ್ಕೆ ನಿಮ್ಮ ಜನಸ್ಪಂದನೆ ಇಲ್ಲ ಆಗ್ಬೇಕೇ ಹೊರತು ಬೇರೆ ಕಡೆ ಅಲ್ಲ. ರಾಷ್ಟ್ರೀಯ ಹೆದ್ದಾರಿ ಕಟ್ಟಿದ್ರೆ ರೌಡಿ ಶೀಟರ್ ಮಾಡ್ತೀವಿ, ನೀವೇನು ಅನುಮತಿ ಕೊಡ್ತೀರಿ ಅಂತ ಕೇಳ್ತಾರೆ. ನಾವು ಅನುಮತಿ ಪಡೆಯೋದಲ್ಲ. ಇದಕ್ಕೆ ಉಸ್ತುವಾರಿ ಸಚಿವರೇ ಇದಕ್ಕೇನು ಉತ್ತರ ಕೊಡ್ತೀರಿ ಕೊಡಿ. ಈ ಗ್ರಾಮ ಯಾವ ರೀತಿ ಆಗ್ಬೇಕು, ಈ ಕ್ಷೇತ್ರ ಏನಾಗಬೇಕು, ನಾವೇನು ಹೇಳಕ್ಕಾಗತ್ತೆ ಜನಪ್ರತಿನಿಧಿಗಳು? ನಿಮ್ಮ ಬೇಜವಾಬ್ದಾರಿತನದಿಂದ ಇಷ್ಟೆಲ್ಲ ಆಗ್ತಾ ಇರೋದು. ಶಾಲಾ ಮಕ್ಕಳು ಹೋಗ್ಬೇಕು ಬೆಳಗ್ಗೆ 7 ಗಂಟೆಗೆ. ಇವತ್ತಿನ ಇದರಲ್ಲಿ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾಡಕ್ಕಾಗತ್ತೆ? ರೈತರು ಬದುಕೋದು ಹೇಗೆ? ಕೃಷ್ಣ ಬೈರೇಗೌಡ್ರೆ, ನೀವು ಜನಸ್ಪಂದನ ಕಾರ್ಯಕ್ರಮ ಅಲ್ಲೆಲ್ಲ ಮಾಡೋದು ಹಳ್ಳಿಗಳಲ್ಲಿ ಮಾಡಿದಾಗ ಅವರ ಕಷ್ಟ ನಷ್ಟಗಳು ಗೊತ್ತಾಗುತ್ತೆ. ಅಲ್ಲೂ ಸಹ ರೈತರ ಮುಖಂಡರು ಕೇಳಿರು, ಆನೆಯನ್ನು ಇದನ್ನ ತಡೆಗಟ್ಟಬೇಕು, ನೀವು ರೈತರನ್ನ ಕಾಪಾಡಬೇಕು ಅಂತ. ಯಾವ್ದ್ರಲ್ಲೂ ವಿಫಲ, ಎಲ್ಲದರಲ್ಲೂ ವಿಫಲಗೊಂಡಿದ್ದೀರಿ. ಇನ್ ಮುಂದಕ್ಕೂ ಇದೇ ತರ ಆದ್ರೆ ಬೃಹತ್ ಪ್ರತಿಭಟನೆ ಮಾಡಿ ಇದಕ್ಕೆ ಶಾಶ್ವತ ಪರಿಹಾರ ನೀವು ಕೊಡ್ಲೇಬೇಕು. ದುಡ್ಡಿಗೆ ಬೆಲೆ ಮನುಷ್ಯನಿಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.